ಕಾವೇರಿ, ಅಮ್ಮ, ಇನ್ನು ಯಾಕಮ್ಮ ಅಳ್ತಿದ್ಯಾ? ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಪೂರ್ಣಿ? ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಕಣೆ. ಅವಳನ್ನ ಈ ಮನೆ ಆಧಾರ ಸ್ತಂಭ ಅಂತ ಅನ್ಕೊಂಡಿದ್ದೆ. ಈ ಮನೆನೇ ಕೆಡವಿ ಹೊರಟು ಹೋದ್ಲಲ್ಲೇ. ಅದಕ್ಕೇನ್ ಮಾಡಕ್ಕಾಗತ್ತಮ್ಮ? ಒಬ್ಬ ತಾಯಿಯಾಗಿ ನಿನ್ ಜವಾಬ್ದಾರಿನೆಲ್ಲ ನೀನ್ ಮಾಡಿದ್ಯಾ. ಆದ್ರೆ ಅದವಳಗ್ ಬೇಕಾಗಿರ್ಲಿಲ್ಲ. ಅವಳಿಗೆ ಅವಳ ಸುಖ ನೆಮ್ಮದಿ ಅಷ್ಟೇ ಬೇಕಾಗಿತ್ತು. ಅವಳ ದಾರಿನ ಅವಳು ಆಯ್ಕೆ ಮಾಡ್ಕೊಂಡ್ಲು. ನಮ್ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ಲಿಲ್ಲ ಕಣೆ ಅವಳು. ನಮ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ಬಿಟ್ಟು ಹೊರಟು ಹೋದ್ಲು. ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಈಗ ನಾವ್ ಹೇಗ್ ತಲೆ ಎತ್ಕೊಂಡು ಓಡಾಡೋದು? ಯಾರನ್ನ ನಾವು ದೇವ್ರು ಅಂತ ಅನ್ಕೊಂಡಿದ್ವೋ ಅವರೇ ದೆವ್ವ ಆಗೋದ್ರು. ಹೆತ್ತ ಮಗಳು ಅಮ್ಮನ್ನ ಧಿಕ್ಕರಿಸಿ ಹೊರಟೋದ್ಲು. ಇದನ್ನೆಲ್ಲ ನಾನು ಹೇಗೆ ಸಹಿಸ್ಕೊಳ್ಳಿ? ಹೇಗ್ ಸಹಿಸ್ಕೊಳ್ಳಿ? ನಿನ್ ಸಂಕಟ ನನಗೆ ಅರ್ಥ ಆಗುತ್ತಮ್ಮ. ಕಾಲ ಎಲ್ಲ ಅದನ್ನು ಮರ್ಸುತ್ತೆ. ಅವಳು ಯಾವತ್ತಾನೇ ನಮ್ಮ ಮಾತು ಕೇಳ್ತಿದ್ಲು ಹೇಳು? ಅವಳಿಗೇನ್ ಸರಿ ಅನಿಸ್ತಿತ್ತೋ ಅದನ್ನೇ ಮಾಡ್ತಿದ್ಲು. ಈಗ್ಲೂ ಅದನ್ನೇ ಮಾಡಿದಾಳೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಮ್ಮ. ಇದರಿಂದ ನಿನ್ನ ಆರೋಗ್ಯ ಹಾಳಾಗತ್ತೆ. ಈಗ್ಲಾದ್ರೂ ನಾವು ನಮ್ ಬಗ್ಗೆನೆ ಯೋಚನೆ ಮಾಡ್ಬೇಕು ಅನ್ನೋದನ್ನ ಕಾವೇರಿನೇ ನಮ್ಗೆ ಕಲ್ಸ್ಕೊಟ್ಬಿಟ್ಟು ಹೋಗಿದ್ದಾಳೆ. ಹಾಗೆ ಇರೋಣ. ನೀನ್ ಮಾತ್ರ ಅಳ್ಬೇಡಮ್ಮ. ಪೂರ್ಣಿ, ಈ ಸಂಕಟ ಅವಮಾನನೆಲ್ಲ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ ಕಣೆ. ಏಟ್ ಮೇಲೆ ಏಟ್ ಬೀಳ್ತಾನೆ ಇದ್ರೆ ಹೇಗೆ ಸಹಿಸ್ಕೊಳ್ಳೋದು? ತನ್ನ ಹೊಟ್ಟೆಲ್ ಒಂದು ಪಾಪದ ಕುಡಿ ಇದೆ ಅಂತ ನಮ್ಮ ಹತ್ರ ಅವಳು ಹೇಳ್ಕೊಳ್ಳೇ ಇಲ್ವಲ್ಲೇ. ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋಕು ಒಂದು ಅವಕಾಶನೂ ಕೊಡದೆ ಆ ದೊಡ್ಡ ಮನುಷ್ಯನ್ ಮದ್ವೆ ಮಾಡ್ಕೊಂಡು ಅವಳು ಇನ್ನೊಂದು ತಪ್ಪು ಮಾಡ್ಬಿಟ್ಲು. ನನಗೆ ನನ್ನ ಬಗ್ಗೆನೇ ಅಸಹ್ಯ ಅನ್ನಿಸ್ತಿದೆ ಪೂರ್ಣಿ. ಮಗಳು ನನ್ನ ಪಕ್ಕದಲ್ಲೇ ಇದ್ರು. ಅವಳ ಗರ್ಭದಲ್ಲಿ ಒಂದು ಜೀವ ಇದೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ನಾನೆಂತ ತಾಯಿನೇ? ಈ ಕರ್ಮನೆಲ್ಲ ನೋಡ್ಕೊಂಡು ನಾನು ಬದುಕಿರೋ ಬದಲು ನಾನು ನಿಮ್ಮಪ್ಪನ ಜೊತೆನೆ ಹೊರಟು ಹೋಗ್ಬೇಕಿತ್ತು. ಅಮ್ಮ, ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ ಅಮ್ಮ. ದಯವಿಟ್ಟು ಕಂಟ್ರೋಲ್ ಮಾಡ್ಕೊಮ್ಮ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಅವಳಿಗೆ ನಾವು ಬೇಡ ಅಂದ್ಮೇಲೆ ನಾವ್ ಯಾಕಮ್ಮ ಅವಳ ಬಗ್ಗೆ ಯೋಚನೆ ಮಾಡ್ಬೇಕು? ಈ
ಇನ್ಯಾವತ್ತೂ ಅವಳ ಮನೆಗೆ ಬರಲ್ಲ. ನಾವದನ್ನ ನಿರೀಕ್ಷೆ ಮಾಡೋದು ಬೇಡ ಅಮ್ಮ. ಅವಳೊಬ್ಳು ಈ ಮನೇಲಿ ಇದ್ಲು ಅನ್ನೋದನ್ನೇ ಮರ್ತ್ಬಿಡೋಣ. ನಮ್ಮ ಮುಂದಿನ ಬದುಕಿನ ಬಗ್ಗೆ ಯೋಚನೆ ಮಾಡೋಣ ಅಮ್ಮ. ಅಯ್ಯೋ ದೇವ್ರೇ. ಕಾವೇರಿ ಇಲ್ಬಾ. ಏನ್ರಿ ತೇಜು ಇದು? ಇವತ್ತು ಏಪ್ರಿಲ್ 1 ಅಲ್ಲ ತಾನೆ? ನಿಮ್ಮಪ್ಪ ನಮ್ಮನ್ನ ಫೂಲ್ ಮಾಡ್ತಿಲ್ಲ ತಾನೆ? ನಂಗೂ ಏನೂ ಅರ್ಥ ಆಗ್ತಿಲ್ಲ ಕಣೆ. ಡ್ಯಾಡ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಏನ್ ತಮಾಷೆ ಮಾಡ್ತಿದ್ದೀರಾ? ಕಾತಿ, ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ಸೀರಿಯಸ್. ಇವತ್ತು ಬೆಳಗ್ಗೆ ನಮ್ಮಿಬ್ಬರಿಗೂ ಮದುವೆ ಆಯಿತು. And from now, she is going to be the chairman of Vishwambara Group of Companies. ಮಾವ, ಮಲ್ಲಿಕಾ, ಇದು ನಾನು ತಗೊಂಡಿರೋ ನಿರ್ಧಾರ. This is final. I don't want anyone to question me. ನಾನು ಪ್ರತಿಯೊಂದು ಅಂಶನೂ ಅನಲೈಸ್ ಮಾಡಿನೇ ಈ ಡಿಸಿಷನ್ ತಗೊಂಡಿದ್ದೇನೆ. ಈ ಕ್ಷಣದಿಂದಾನೇ ಕಾವೇರಿ ನಮ್ಮ ಕಂಪನಿ ಮತ್ತು ನಮ್ಮ ಮನೆ ಯಜಮಾನಿ. ಅವಳಿಗೆ ಯಾವ ಟೈಮಲ್ಲಿ ಏನು ನಿರ್ಧಾರ ತಗೋಬೇಕು, ಕಂಪನಿನ ಹೇಗೆ ನಡೆಸಬೇಕು ಅನ್ನೋದು ನಿಮಗಿಂತ ಚೆನ್ನಾಗಿ ಗೊತ್ತಿದೆ. ಇವತ್ತಿನ ಮೀಟಿಂಗ್ ಡಿಸಿಷನ್ಸ್ನ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಮತ್ತು ರೆಸಲ್ಯೂಷನ್ಸ್ ನಾಳೆ ನಿಮಗೆ ಕಳಿಸ್ತೀನಿ. ಸೊ ಐ ಡೋಂಟ್ ವಾಂಟ್ ಎನಿ ಸ್ಪೆಕ್ಯುಲೇಷನ್ಸ್.